ಈ ನಡುವೆ ಉತ್ತಮ ಪಡೆದುಕೊಂಡು ಆಮೇಲೆ ಮತ್ತೆ ಕಳಪೆ ಪಡೆದು ಜೈಲಿಗೆ ಬೇರೆ ಹೌದು. ಸೊ ಅದ್ರ ಬಗ್ಗೆ ನಿರೀಕ್ಷೆ ಮಾಡಿದ್ರೆ ಕಳಪೆ ಸಿಗುತ್ತೆ ಅಂತ. ಮಾಡಿದ್ದೆ, ಬಿಕಾಸ್ ಆ ವಾರ ಟಾಸ್ಕ್ ನನ್ನ ಟೈಪ್ ಟಾಸ್ಕ್ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಕಳಪೆ ಬಂದಾಗ ಖುಷಿ ಆಗೋದೆ ನಾನು, ಬಿಕಾಸ್ ಒಂದು ಪರ್ಸ್ನಲ್ ವಾಶ್ರೂಮ್ ಸಿಗುತ್ತೆ ಆ್ಯಂಡ್ ಅಡುಗೆ ಮಾಡೋ ಇದಿರಲ್ಲ, ಕಷ್ಟ ಇರಲ್ಲ ಅಂತ. ಆ್ಯಂಡ್ ಹೋಗಿದ್ದೆ ನನಗೆ ಲಕ್ ಅನ್ಸುತ್ತೆ. ಹೋಗಿ ಮತ್ತೆ ಒಂದು ಸ್ಪೆಷಲ್ ಅಧಿಕಾರದಲ್ಲಿ ವಾಪಸ್ ಬಂದಿದ್ದು ಮನೆಯಿಂದ ಆಚೆ. ಆ್ಯಂಡ್ ಅದೇ ಜೈಲಲ್ಲಿ ಇರ್ಬೇಕಾದ್ರೆ ನನಗೆ ಸುದೀಪ್ ಸರ್ ಕೈ ಊಟ ತಿನ್ನೋ ಒಂದು ಭಾಗ್ಯ ಸಿಕ್ತು ಅಂತ ಅನ್ಕೊಂತೀನಿ. ನಾನು ತುಂಬಾ ಲಕ್ಕಿ ಅನ್ಕೊಂತೀನಿ. ಅದು ಸುದೀಪ್ ಸರ್ ಅವರ ಊಟದ ಬಗ್ಗೆ, ಯಾಕಂದ್ರೆ ಒಳ್ಳೆ ಕುಕ್ ಅವರು, ಸೊ ಎಷ್ಟೆಲ್ಲ ಟೇಸ್ಟಿ ಆಗಿತ್ತು ಅಂತ ತುಂಬಾ ಟೇಸ್ಟಿ ಆಗಿತ್ತು. ಆ್ಯಕ್ಚುಲಿ ನಮಗೆ ನಾನ್ ವೆಜ್ ಸಿಕ್ತಿದ್ದಿದೆ ನಾವು ಲಕ್ಸುರಿ ಪಡ್ಕೊಂಡ್ರೆ, ಅದು ಕಳ್ಕೊಂಡ್ವಿ 3-4 ಸಲ. ಸೊ ಆ ಟೈಮಲ್ಲಿ ಒಂದು ನಾನ್ ವೆಜ್ ಅಂತ ಸಿಕ್ಕಿದ್ರೆ, ಅದು ಪನ್ನೀರ್ಗೆ ಅಂತ ತುಂಬ ಜಗಳ ನಡೀತಾ ಇತ್ತು ಮನೇಲಿ. ಸೊ ವೆಜಿಟೇರಿಯನ್ ಅವ್ರಿಗೆ ಪನ್ನೀರ್ ಸಿಕ್ತು ಆ್ಯಂಡ್ ನಮಗೆ ಚಿಕನ್ ಸಿಕ್ತು ಆ್ಯಂಡ್ ಡೆಸರ್ಟು. ತುಂಬ ಜನರು ಅಲ್ಲಿ ಕಾಯ್ತಾ ಇದ್ರು, ಲೈಕ್ ಡೆಸರ್ಟ್ ಬೇಕು, ನಮಗೆ ಸ್ವೀಟ್ ಇಲ್ಲ ಮನೆ. ಎಲ್ಲರೂ ಸಕ್ಕರೆ ತಿನ್ನೋರು. ಆ್ಯಕ್ಚುಲಿ ಊಟ ಆದಮೇಲೆ ಒಬ್ರು ಒಂದೊಂದು ಸ್ಪೂನ್ ಸಕ್ಕರೆ ತಿನ್ನೋರು, ಡೆಸರ್ಟ್ ಇಲ್ಲ ಅಂತ. ಸಡನ್ ಆಗಿ ಅಷ್ಟು ಊಟ ಸಿಕ್ಕಿದಾಗ ತುಂಬ ಜನ ಖುಷಿ ಆಯಿತು ಆ್ಯಂಡ್ ತುಂಬ ಟೇಸ್ಟಿ ಆಗಿತ್ತು. ತುಂಬ ಚೆನ್ನಾಗಿ ಮಾಡಿದ್ರು ಸುದೀಪ್ ಸರ್ ಅಡುಗೆ.